ಓ ಹೋಗ್ಯಾನ ಪಲ್ಸ್ ರೇಟ್ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಡಾಕ್ಟ್ರೇ, ನಮ್ಮ ಡ್ಯಾಡಿ ಆರಾಮಾಗ್ತಾರಲ್ಲ? ಆಗ ನಾನು ಕರೆದ್ರು, ಸ್ವಲ್ಪ ನೀರು ಕುಡಿಸಂದ್ರು, ನೀರು ಕುಡಿಸಿದೆ. ನಿಮ್ಮ ಮಮ್ಮಿ ಕರಿ ಅಂತ ಅಂದರು, ಹ್ಞೂ ಅಂದೆ. ಅಷ್ಟಾಗಿ ನೀವು ಬಂದಿದ್ರಿ. ಹೆಂಗದಾರ ನಮ್ಮ ಡ್ಯಾಡಿ? ಹುಷಾರಾಗ್ತಾರಲ್ಲ? ಏನೋ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೇವೆ. ನನಗೆ ಯಾಕೋ ತುಂಬ ಭಯ ಆಗಾಕತ್ತೈತಿ. ಕೀರ್ತಿ, ಸ್ವಲ್ಪ ನೀನು ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಹಾಂ, ಏನು ಹೇಳಬೇಕಂತ ಗೊತ್ತಾಗತ್ತಿಲ್ಲ, ಆದರೂ ಹೇಳಬೇಕಾಗತ್ತೆ. ನಿಮ್ಮಪ್ಪ ನಮ್ಮನ್ನು ನಿಮ್ಮನ್ನು ಎಲ್ಲರನ್ನೂ ಬಿಟ್ಟು ದೇವ್ರ ಕಡೆ ಸೇರ್ಕೊಂಡ್ಬಿಟ್ರು. ಡಾಕ್ಟ್ರೇ, ಏನು ಹೇಳತ್ತೀರಿ? ನಮ್ಮ ಡ್ಯಾಡಿ ನಮ್ಮನ್ನು ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ನೀವು ಸುಳ್ಳು ಹೇಳಕತ್ತೀರಿ. ಸರಿ, ನಾನು ನಮ್ಮ ಡ್ಯಾಡಿ ನೋಡಬೇಕು. ನಮ್ಮ ಡ್ಯಾಡಿ ಬದುಕಿನ ನೀವು ಸುಳ್ಳು ಹೇಳಕತ್ತೀರಿ. ನೀವು ಹೇಳೋದು ಸುಳ್ಳು ಹೌದಿಲ್ಲ. ನಮ್ಮ ಡ್ಯಾಡಿ ನಮ್ಮ ಬಿಟ್ಟು ಹೋಗಂಗಿಲ್ಲ. ಡ್ಯಾಡಿ ಎದ್ದೇಳು ಡ್ಯಾಡಿ, ನಮ್ಮನ್ನು ಬಿಟ್ಟು ಯಾಕೆ ಹೋದೆ? ಡ್ಯಾಡಿ, ನನಗೆ ನೀವು ಬೇಕು ಡ್ಯಾಡಿ, ನನಗೆ ನೀವು ಬೇಕು. ಎದ್ದೇಳು ಡ್ಯಾಡಿ. ಯಾಕೆ ಡ್ಯಾಡಿ ಹಿಂಗೆ ಮಾಡಿದೆ? ಯಾಕೆ ನಮಗೆ ಮೋಸ ಮಾಡಿ ಹೋದೆ? ಎದ್ದೇಳು ಡ್ಯಾಡಿ, ಎದ್ದೇಳು. ಕಂಪ್ನಿಗೆ ಹೋಗಬೇಕು. ಯಾವ ಏನೇನು ಎಲ್ಲೆಲ್ಲಿ ಏನೇನದು ಅಂತ ನನಗೇನು ಗೊತ್ತಿಲ್ಲ. ನಾ ಇನ್ನು ಕಾಲೇಜ್ಗೆ ಹೋಗೋ ಹುಡುಗ ಡ್ಯಾಡಿ. ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬಿಟ್ಟು ಯಾಕೆ ಹೋದ್ ನೀನು? ಎದ್ದೇಳು ಡ್ಯಾಡಿ, ಎದ್ದೇಳು. ರೀ, ಎಷ್ಟು ಹೇಳ್ತಿದ್ದೆ ನಿಮಗೆ, ನಾನು ಕುಡಿಬೇಡ ಅಂತಂದು. ಕುಡಿದು ಆರೋಗ್ಯ ಹಾಳು ಮಾಡಿಕೊಂಡು ಈಗ ನಮ್ಮ ನಡು ನೀರಾಗಿ ಬಿಟ್ರಲ್ರಿ. ಯಾಕ್ರಿ ಹಿಂಗೆ ಮಾಡಿದ್ರಿ? ಮಗನ ಹುಟ್ಟು ಜವಾಬ್ದಾರಿ ಕೊಟ್ಟು 3 ಮಕ್ಕಳು 4 ಮಕ್ಕಳನ್ನ ನನ್ನ ಕೈಯಾಗಿಟ್ಟು ಹೋದ್ರಲ್ಲ. ಈಗ ನಾನು ಬಂದು ಹೆಣ್ಣು ಮಕ್ಕಳು ಕೇಳಿದ್ರೆ ನಾನು ಏನು ಹೇಳಿ? ನಮ್ಮ ಡ್ಯಾಡಿ ಎಲ್ಲದನ್ನಂತ ಕೇಳಿದ್ರೆ ನಾನು ಏನು ಹೇಳ್ರಿ? ಯಾಕ್ರಿ ನಮಗಿಷ್ಟು ಮೋಸ ಮಾಡಿದ್ರಿ? ಕುಡ್ದು ನಮ್ಮನ್ನೆಲ್ಲರೂ ಬಿಟ್ಟು ನೀವು ಖುಷಿಯಾಗಿ ಹೋದ್ರಿ. ಈ ಮಕ್ಕಳು ಕಟ್ಕೊಂಡು ನಾನು ಹೆಂಗೆ ಜೀವನ ಮಾಡಬೇಕು? ಹೆಂಗೆ ಇವ್ರನ್ನೆಲ್ಲ ನಿಭಾಯಿಸ್ಬೇಕು ಹೇಳ್ರಿ? ಮೇಡಮರ, ಅಳಕ್ಕೆ ಹೋಗ್ಬೇಡ್ರಿ. ಕೀರ್ತಿ, ಡಿಸ್ಚಾರ್ಜದ್ದು ಮತ್ತು ಇದು ಏನೇನು ಪ್ರೊಸೀಜರ್ ಐತೆ ಎಲ್ಲ ಇದನ್ನು ಮಾಡ್ತೀವಿ. ನೀನು ಬಾರಪ್ಪ. ಹಾಂ, ಬಂದಿರ ಎಷ್ಟು ಬಿಲ್ ಐತೆ ಎಲ್ಲ ಕಟ್ಟಿ ಇದು ಆಂಬುಲೆನ್ಸಿಗೆ ಫೋನ್ ಮಾಡ್ತೀನಿ. ತೊಗೊಂಡು ಬಾಡಿ ತೊಗೊಂಡು ಹೋಗಕತ್ತಿ. ಎದ್ದೇಳು. ಇಲ್ಲ, ನಮ್ಮ ಡ್ಯಾಡಿ ಬಿಟ್ಟು ನಾನು ಎಲ್ಲಿ ಬರೋದಿಲ್ಲ. ನಮ್ಮ ಡ್ಯಾಡಿ ಸತ್ತಿಲ್ಲ, ನಮ್ಮ ಡ್ಯಾಡಿ ಬದುಕ್ಯಾನ. ನಮ್ಮ ಡ್ಯಾಡಿ ನನಗೆ ಬೇಕು. ನನ್ನ ಡ್ಯಾಡಿ ಬಿಟ್ಟು ನಾನು ಎಲ್ಲಿ ಬರೋದಿಲ್ಲ. ಕೀರ್ತಿ, ಮುಂದಿನ ಏನೈತಿ ಅದು ನೋಡ್ಬೇಕಪ್ಪ. ನಿಮ್ಮ ಡ್ಯಾಡಿ ಎದಿಮೆ ಮಲ್ಕೊಂಡ್ರೆ ಅವ್ರು ಎದ್ದೇಳ್ತಾರನ? ಇಲ್ಲ, ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು. ನಿಮ್ಮ ಅಕ್ಕದರಿಗೆ ಫೋನ್ ಮಾಡು. ಆ ಡಾಕ್ಟ್ರ್ ಹೇಳ್ದಂಗೆ ಏನೇನು ಪ್ರೊಸೀಜರ್ ಐತಿ ಅದನ್ನೆಲ್ಲ ಮಾಡಿ ಎಷ್ಟೈತೆ ರೊಕ್ಕ ಕಟ್ಟಿ ಹೋಗೋಣ. ನಿಮ್ಮ ಅಪ್ಪನ ಕರ್ಕೊಂಡು ಹೋಗೋಣಪ್ಪ ಮನೆಗೆ. ಎದ್ದೇಳು, ಹಿಂಗೆ ಹೇಳ್ಕೊತ ಕುಂದ್ರು ಬೇಡಪ್ಪ. ಈಗೆಲ್ಲ ಜವಾಬ್ದಾರಿ ನಿನ್ನ ಮೇಲೆ ಐತಿ. ಎಲ್ಲ ನೀನೇ ನೋಡ್ಕೋಬೇಕಪ್ಪ. ಬಾ, ಹೋಗ್ಬಾ. ಇಲ್ಲ ಮಮ್ಮಿ, ನನ್ನ ಡ್ಯಾಡಿ ಬಿಟ್ಟು ನಾನು ಎಲ್ಲಿ ಬರೋದಿಲ್ಲ. ನನಗೆ ನನ್ನ ಡ್ಯಾಡಿ ಬೇಕು ಮಮ್ಮಿ, ನನಗೆ ನನ್ನ ಡ್ಯಾಡಿ ಬೇಕು. ನನ್ನ ಡ್ಯಾಡಿ ಬಿಟ್ಟು ನಾನು ಯಾವಾಗಾದ್ರೂ ಇದ್ದೀನ? ನಾ ಯಾವಾಗಲೂ ನಮ್ಮ ಡ್ಯಾಡಿ ಪಕ್ಕನ ಮಲಗ್ತಿದ್ದೆ ನೋಡಿ ನೀನು. ನೀಗ ನನ್ನ ಡ್ಯಾಡಿ ಇಲ್ಲದೆ ನಾನು ಹೆಂಗಿರಬೇಕು ಮಮ್ಮಿ? ನನ್ನ ಡ್ಯಾಡಿ ಇಲ್ಲದೆ ನಾನು ಹೆಂಗಿರಲಿ? ನೋಡಪ್ಪ ಕೀರ್ತಿ, ಈಗ ನೀ ಎಷ್ಟು ಹತ್ರು ಕರೆದ್ರು ಏನು ಮಾಡಿದ್ರು ನಿಮ್ಮ ಡ್ಯಾಡಿ ವಾಪಸ್ ಬರೋಂಗಿಲ್ಲ. ಅವ್ರಿಗೆ ನಾನು ಎಷ್ಟು ಹೇಳ್ತಿದ್ದೆ, ಬೇಡಪ್ಪ ಕುಡಿಬೇಡ, ಸಿದ್ದು ಕುಡಿಬೇಡ ಅಂತೇಳಿ ನಾನು ಎಷ್ಟು ಹೇಳಿದ್ರು ಮನಸ್ಸಿಗೆ ಅಷ್ಟು ಬೇಸರ ಆಗೈತಪ್ಪ. ನಾನು ಕುಡಿಬೇಕು ಅಂದರೆ ಎಲ್ಲ ಮರಿತೀನಿ ನನ್ನಂತಂದು ಕುಡಿತಿದ್ದ. ಅದು ಏನಂತ ಪರಿ ಕಷ್ಟ ಇತ್ತು? ಊರಿಗೆ ಶ್ರೀಮಂತಿವ ಏನೇ ಅಂತ ಕಷ್ಟ ಇತ್ತು ಇವನಿಗೆ? ಬರೀ ಕುಡಿದು ಆರೋಗ್ಯ ಹಾಳು ಮಾಡಿಕೊಂಡು ಹಿಂಗೆ ಹೋಗ್ಬಿಟ್ಟ. ಲಿವರು ಅದನ್ನ ಎಷ್ಟು ಇದು ಮಾಡಿದ್ರು ಉಳಿಸ್ಕೊಳಕ್ಕಾಗಲಿಲ್ಲ ನನ್ನ ದೋಸ್ತನ. ಎದ್ದೇಳಪ್ಪ ಕೀರ್ತಿ, ಮುಂದಿನ ನೋಡಬೇಕು. ನೀ ಹಿಂಗೆ ಸಣ್ಣ ಹುಡುಗರಿಗೆತನ ಎದಿ ಮ್ಯಾಗ ಮುಕ್ಕೊಂಡು ಹತ್ರ ಹೆಂಗೆ ಬರ್ತಾನೆ ನಿಮ್ಮ ಡ್ಯಾಡಿ? ಎದ್ದೇಳು. ಡ್ಯಾಡಿ, ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಡ್ಯಾಡಿ. ಮನೆಗೆ ಕರ್ಕೊಂಡು ಹೋಗ್ತೀನಿ ಡ್ಯಾಡಿ. ನೀ ನನಗೇನೋ ಹೇಳ್ಬೇಕಂತೇಳಿ ಭಾಳ ಪ್ರಯತ್ನ ಮಾಡಿದೆ, ಆದರೆ ನೀ ಸುಮ್ಮಲ್ಕೋ ಅಂತೇಳಿ ನಾನು ಇನ್ನು ಸುಮ್ಮನೆ ಮಾಡಿಬಿಟ್ಟೆ. ಕಡೆಗೂ ನೀ ಏನೂ ಹೇಳೇ ಇಲ್ಲಲ್ಲ ಡ್ಯಾಡಿ ನನಗೆ. ಡ್ಯಾಡಿ, ಆದರೂ ನನಗೆ ನೀ ಭಾಳ ಮೋಸ ಮಾಡಿದೆ ಡ್ಯಾಡಿ, ಭಾಳ ಮೋಸ ಮಾಡಿದೆ. ಕೀರ್ತಿ, ಬಾ, ಮುಂದಿನ ನೋಡಬೇಕು. ಅವು ಎಲ್ಲ ನಾನು ರೆಡಿ ಮಾಡ್ಬೇಕಾಗತ್ತೆ. ಹಂಗೆ ಇಲ್ಲೇ ನಿಂದ್ರದಾಗತ್ತೆ. ಬಾ ಇನ್ನು ಹೊತ್ತಾಗತ್ತೆ. ನಾನು ಸೀದಾ ನಿನ್ನ ಜೊತೆನೇ ಬಂದುಬಿಡ್ತೀನಿ. ಎಷ್ಟು ಡಿಸ್ಚಾರ್ಜ್ದ ರೊಕ್ಕ ಕಟ್ಟಿ ತೊಗೊಂಡು ಹೋಗತ್ತಿ. ಬಾ ರೀ,
ನಿಮ್ಮನ್ನ ಬಿಟ್ಟು ಒಂದಿನೂ ನಾನು ಇದ್ದಿದ್ದಿಲ್ಲ. ಮಗನ ನೆಡ್ಬರ್ಕ್ ಹಾಕೊಂಡು ಮಲ್ಕೋತಿದ್ದೇವೆ ಇಬ್ರು. ಅಷ್ಟು ದೊಡ್ಡ ಮಗ ಅದನ್ನ ಆ ಕಡೆ ಮಲ್ಗಸ್ರಿ ಅಂದ್ರೆ ನನ್ನ ಮಗ ನನಗೆ ಸಣ್ಣವನ ಅಂತಂದು ನೆಡ್ಬರ್ಕ್ ಹಾಕೊಂಡು ಮಲ್ಕೋತಿದ್ದೆ. ಈಗ ಮಗಗೇನಂತ ಹೇಳ್ರಿ ನಾನು ಅವ್ನು ಹೆಂಗೆ ನಾನು ಕಂಟ್ರೋಲ್ ಮಾಡಬೇಕು? ಯಾಕ್ರಿ ಹಿಂಗೆ ಮಾಡಿದ್ರಿ? ಆ ಹೆಣ್ಣು ಮಕ್ಕಳ ಸಂಬಂಧ ಮನಸ್ಸಿಗೆ ಹಚ್ಕೊಂಡು ಕುಡ್ದು ಆರೋಗ್ಯ ಹಾಳು ಮಾಡ್ಕೊಂಡ್ಬಿಟ್ರಲ್ರಿ ನೀವು. ಈಗ ಕಂಪ್ನಿ ಹೆಂಗೆ ನಾನು ನಡೆಸ್ಕೊಂಡು ಹೋಗಲಿ? ಎಲ್ಲೆಲ್ಲಿ ಕಾಗದ ಪತ್ರ ಎಲ್ಲೆಲ್ಲಿ ಏನೇನು ಇಟ್ಟಿರೋ ನನಗೆ ಏನು ಗೊತ್ತಿಲ್ಲ. ಯಾರ್ಯಾರು ರೊಕ್ಕ ಕೊಡ್ಬೇಕು, ಯಾರು ಎಷ್ಟು ನೀವು ಕೊಟ್ಟಿರೋ ಅವರು ವಾಪಸ್ ಕೊಡ್ತಾರೋ ಇಲ್ಲೋ ಒಂದು ಗೊತ್ತಿಲ್ಲ. ಯಾರ್ಯಾರು ರೊಕ್ಕ ಕೊಟ್ಟಿನ ನಂತರ ಹೇಳ್ಬೇಕಿಲ್ಲ ನನ್ನ ಮುಂದೆ. ಈಗ ಅವ್ರು ಕೊಡ್ತಾರ, ಕೋಟಿ ಕೋಟಿ ವ್ಯವಹಾರ ಮಾಡ್ತಿದ್ರಿ. ಈಗ ನಾನು ಹೆಂಗೆ ಮಾಡಲಿ? ಕೋಟಿಗಟ್ಟಲೆ ಎಲ್ಲ ರೊಕ್ಕ ಹೆಂಗೆ ಇಸ್ಕೊಳ್ಳಿ? ಅಕ್ಕೋರ ಅಳಕ್ಕೆ ಹೋಗ್ಬಿಡ್ರಿ, ಆಂಬುಲೆನ್ಸ್ ಬಂದು ನಿಂತೈತಿ. ಎಲ್ಲ ರೊಕ್ಕ ಎಲ್ಲ ಕಟ್ಟಿದ ಕೀರ್ತಿ, ನಡ್ರಿ ಹೋಗೋಣಂತ. ಅಳ್ಕೋತ ನಿಂದ್ರಬೇಡ್ರಿ. ಅವಾಗಿಂದ ನಿಮ್ಮ ತಮ್ಮ ಫೋನ್ ಮಾಡಕತ್ತಾನ. ಫೋನ್ ಎತ್ತು ಒಂದಿಟ್ಟು. ಎತ್ತಂಗಿಲ್ರಿ, ಎತ್ತಂಗಿಲ್ಲ. ದೊಡ್ಡದಾಗಿ ಮಾತಾಡೋಣ, ನನ್ನ ಫೋನೇ ಎತ್ತಂಗಿಲ್ಲ. ಎದ್ರ ಸಂಬಂಧ ಎತ್ತಬೇಕು ಫೋನ್? ಈಗ ಏನು ಬೇಕಾಗೈತೆ ಯಾರಿಗೆ ಗೊತ್ತು? ಅದ್ರ ಸಂಬಂಧ ಹಚ್ಚಾಕತ್ತಾನ ಅಷ್ಟೇ, ನಾ ಎತ್ತಂಗಿಲ್ಲ. ಹಲೋ ಹಲೋ ರಾಜಿ, ಎಷ್ಟೊತ್ತಾತು ಫೋನ್ ಮಾಡಕತ್ತೀನಿ, ಫೋನೇ ಎತ್ತಕ್ಕಾಗಂಗಿಲ್ಲ ನಿನಗೆ? ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಅಪ್ಪ, ಹೋಗ್ಬಿಟ್ಟ. ಅದ್ರ ಸಂಬಂಧ ಎಷ್ಟೊತ್ತನ ಫೋನ್ ಮಾಡಕತ್ತೀನಿ, ಫೋನೇ ಎತ್ತಕತ್ತಿಲ್ಲ ನೀನು. ಮಕ್ಕ ನೋಡ್ತೀರ ಇಲ್ಲ ನೋಡು, ಇವತ್ತು ಸಂಜೆಕನ ಎಲ್ಲ ಇದನ್ನು ಮಾಡ್ತೇವೆ. ಮನೋಜ್, ಯಾಕೆ ಏನಾಯ್ತು? ಮಾರಿ ಹಿಂಗೆ ಮಾಡಿದ್ರಿ? ಏನು ಒಂದು ಮಾತು ಮಾತಾಡಲಿಲ್ಲ, ಹಂಗೆ ಫೋನ್ ಕಟ್ ಮಾಡಿದ್ರಲ್ಲ, ಯಾಕೆ ಏನಾಯ್ತು? ನಮ್ಮ ಡ್ಯಾಡಿ ಏನಾರ ಬೈತ್ರನ? ನಮ್ಮ ಡ್ಯಾಡಿಗೆ ಹಚ್ಕೊಟ್ಟಿರ್ಬೇಕು ಫೋನು. ಅದಕ್ಕೆ ಹೆಂಗೆ ಬೇಕು ಹಂಗೆ ಕುಡ್ದಿರ್ತಾನ, ಹೆಂಗೆ ಬೇಕು ಹಂಗೆ ಬಾಯಿ ಬಂದಾಗ ಮಾತಾಡಿರ್ತಾನ. ನಮ್ಮ ಡ್ಯಾಡಿ ಬುದ್ಧಿನೇ ಇಲ್ಲ. ಸರಿಯಾಗಿ ಕ್ಲಾಸ್ ತಗೋತೀನಿ ನಾನು ನಮ್ಮ ಡ್ಯಾಡಿಗೆ ಹೋಗಿ. ಬಿಡ್ತೀನಿ ಅಂತ ತಿಳ್ಕೊಂಡೇನ? ರಾಜು, ಏನು ಮಾತಾಡ್ಕೋಬೇಡ, ನಡಿ ಬಿಜಾಪುರಕ್ಕೆ ಹೋಗೋಣ. ಯಾಕ್ರಿ? ಏನು ಬಾ ನನ್ನ ಮಗಳನ್ನ ಬಿಟ್ಟು ಹೋಗಂತಂದನ ನಮ್ಮ ಡ್ಯಾಡಿ? ನಡ್ರಿ ಹೋಗೋಣ. ಕ್ಯಾಕಿರ್ಸಿ ಹೋಗೋದು ಬರ್ತೀನಿ, ಹಂಗೆ ಬರಂಗಿಲ್ಲ. ಕ್ಯಾಕಿರ್ಸು ಯಾಕ? ನಿಮ್ಮ ಡ್ಯಾಡಿ ಭೂಮಿ ಮೇಲೇನೇ ಇಲ್ಲ, ಎಲ್ಲರನ್ನೂ ಬಿಟ್ಟು ಹೋಗ್ಬಿಟ್ನಂತ. ಇವತ್ತು 10-11 ಗಂಟೆಕನ ಡೆತ್ ಆದ್ರಂತ. ನಡಿ ಹೋಗೋಣ. ಏನು ಹೇಳತ್ರಿ ನೀವು? ಸುಳ್ಳು ಹೇಳಕತ್ತೀರಿ. ಅವರು ಸುಳ್ಳು ಹೇಳಿ ನಮ್ಮನ್ನ ಕರೆಯಕ್ಕೆ ಹಂಗೆ ಸುಳ್ಳು ಹೇಳಿರ್ಬೇಕು. ನಮ್ಮ ಡ್ಯಾಡಿಗೆ ಏನೂ ಆಗಿರಂಗಿಲ್ಲ, ನೀವು ಸುಳ್ಳು ಹೇಳಕತ್ತೀರಿ. ಇಲ್ಲ ರಾಜು, ಕರೆವ ನಿಮ್ಮ ತಮ್ಮ ಅದಕ್ಕೆ ಅಷ್ಟು ಫೋನ್ ಮಾಡ್ಯಾನ, ನೀ ಎತ್ತಿಲ್ಲ. ನಡಿ ಹೋಗೋಣ. ಇಲ್ಲ, ನೀವು ಸುಳ್ಳು ಹೇಳಕತ್ತೀರಿ. ನಮ್ಮ ಡ್ಯಾಡಿ ನಮ್ಮನ್ನ ಬಿಟ್ಟು ಹೋಗಂಗಿಲ್ಲ. ನನಗೆ ನನ್ನ ಡ್ಯಾಡಿ ಬೇಕು ಮನೋಜ್, ನನ್ನ ಡ್ಯಾಡಿ ನನಗೆ ಬೇಕು. ನನ್ನ ಡ್ಯಾಡಿ ಇಲ್ಲದೆ ನನಗೆ ಇರೋಕ್ಕಾಗಲ್ಲ. ನನ್ನ ಡ್ಯಾಡಿ ನನಗೆ ಬೇಕು ಮನೋಜ್. ರಾಜು, ಕಂಟ್ರೋಲ್ ಮಾಡ್ಕೊ. ಎಲ್ಲರೂ ಈ ಭೂಮಿ ಬಿಟ್ಟು ಹೋಗಲೇಬೇಕಲ್ಲ. ಅವ್ರೊಂದು ಸ್ವಲ್ಪ ಜಲ್ದಿ ಹೋಗ್ಯಾರ, ನಾವು ಹಿಂದಗಡೆ ಹೋಗ್ತೀವಿ. ಅಳಕ್ಕೆ ಹೋಗ್ಬೇಡ, ನಡಿ ಹೋಗೋಣ. ಏನಾತ? ಯಾಕೆ ಹಿಂಗೆ ಕುಂತಾಳಕತ್ತಾಳ? ನೀನು ಯಾಕೆ ಹಿಂಗೆ ಮಾರಿ ಮಾಡಿ? ಯಾಕೆ ಏನಾಯ್ತು? ಯವ್ವ, ರಾಜುನ ಅಪ್ಪ ಮುಂಜಾನೆ ಡೆತ್ ಆದ್ರಂತ. ಅದಕ್ಕೆ ಈಗ ಫೋನ್ ಮಾಡಿದ್ರು, ಹೇಳಿದ ಅವ್ರ ತಮ್ಮ. ನಾನು ಆಕಿನ ಕರ್ಕೊಂಡು ಹೋಗ್ತೀನಿ ಬೇ. ನಾನು ಅಲ್ಲಿ ಏನೇನು ನಡೀತಿದ್ದು ನೀನು ಫೋನ್ ಮಾಡಿ ಹೇಳ್ತೀನಿ, ಅವಾಗ ಜಳಕಾದು ಮಾಡಿರಿ. ಅಪ್ಪಗೆ ಹೇಳ್ಬಿಡು. ಅಯ್ಯಯ್ಯ ಮನೋಜ, ಏನಾತಂತ? ಆರಾಮಿದ್ದಿದ್ದಿಲ್ಲಂತಾನ? ಏನಾಗಿತ್ತು? ಯಪ್ಪ ಬಂದೀಗ ಒಂದು 2-3 ದಿನ ಆಗೈತಿ. ಬರೋಣ ಇದ ಸುದ್ದಿ ಕೇಳಿದ್ಲಲ್ಲ, ನನ್ನ ಸಜಿ ಚಂದ 1-2 ದಿನ ಇರ್ತೈತೆ ಅಂದ್ರೆ. ಏನಾತ ಏನ? ಹೋಲ್ ಬಿಡಪ್ಪ, ಹೋರಿ ನೀವು. ಹೋರಿ, ನಿಮ್ಮ ಅಪ್ಪನ ಎಲ್ಲ ಹೇಳ್ತೀನಂತ. ಅಲ್ಲಿ ಇದು ಎಲ್ಲ ಕಾರ್ಯ ಮುಗಿಯಲ್ಲ, ನಮ್ಗೆ ಫೋನ್ ಮಾಡಪ್ಪ, ನಾನು ಜಳಕಾದ ಮಾಡ್ತೀನಿ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ. ನಮಸ್ಕಾರ.